ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಾ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್. ಸ್ವಲ್ಪ ಇವತ್ತು ಒಂದು ರೀತಿ ಎಮೋಷ್ನಲ್ ಆಗಿರುವಂಥ ವ್ಲಾಗ್ ಅಂತಲೇ ಹೇಳ್ತೀನಿ. ಯಾಕಂದರೆ ಏನಾಗುತ್ತೋ ಮನುಷ್ಯನ ಜೀವನದಲ್ಲಿ ಇನ್ನು ಈ ಕ್ಷಣ ನಾನು ಮಾತಾಡ್ತಿದ್ದೀನಿ, ನೆಕ್ಸ್ಟ್ ಮರುಕ್ಷಣ ಏನಾಗುತ್ತೋ ಗೊತ್ತೇ ಆಗಲ್ಲ. ಅನ್ಪ್ರಿಡಿಕ್ಟಬಲ್ ಅಂತಲೇ ಅನ್ಬೋದು ಲೈಫ್ ಅಂದರೆ. ನಮ್ಮ ಮಮ್ಮಿಗೆ ತುಂಬ ಹುಷಾರಿಲ್ಲ. ಮೊನ್ನೇನು ಆಶು ಹುಷಾರಿಲ್ಲ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನನ್ನ ಮಗ ಆಶುಗೆ ಅವನು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ. ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ, ಬಟ್ ಓಕೆ, ಒಂದು 90% ಅಂತೂ ರಿಕವರ್ ಆಗಿದ್ದಾನೆ. ಬಟ್ ಇದಕ್ಕಿದಂತೆ ನಮ್ಮ ಅಮ್ಮಗೆ ತುಂಬ ಹುಷಾರಿಲ್ಲ. ಸ್ವಲ್ಪ ಅವ್ರಿಗೆ ಏನಾಗಿದೆ ಅಂತ ಡೀಟೇಲ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಯಾಕಂದರೆ ರೀಸೆಂಟ್ಲಿ ಡ್ಯಾಡಿನ ಕಳ್ಕೊಂಡಿದ್ದೀವಿ. ಆ ಒಂದು ನೋವಿಂದ ನಾವಿನ್ನೂ ಆಚೆ ಬಂದಿಲ್ಲ. ನಮ್ಮನ್ನು ಬ್ಯುಸಿ ಇಟ್ಕೊಳ್ತಾ ಇದ್ದೀವಿ. ಡ್ಯಾಡಿ ಹೋಗಿರೋ ನೋವು ಇನ್ನೂ ಮಾಸಿಲ್ಲ. ಆ ಒಂದು ಇದರಿಂದ ನಾವಿನ್ನೂ ಆಚೆ ಬಂದಿಲ್ಲ. ನಮ್ಮನ್ನ ಬ್ಯುಸಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ. ಮೈಂಡ್ನ ಡೈವರ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ. ಎಲ್ಲರೂ ಅನ್ಕೊತಿರ್ಬೋದು ಅವ್ರ ಅಪ್ಪನ ಮರ್ತುಬಿಟ್ರು ಅಂತ. ಹೆತ್ತ ತಂದೆ ಸಾಧ್ಯನೇ ಇಲ್ಲ ಮರೆಯೋಕ್ಕೆ. ಆ ಒಂದು ನೋವಿಂದ ನಾವು ಯಾರೂ ಆಚೆ ಬಂದಿಲ್ಲ. ಅದು ಅವರವರ ಒಂದು ಪಾಯಿಂಟ್ ಆಫ್ ವ್ಯೂ. ನಾವೇನು ಮಾಡೋಕ್ಕಾಗಲ್ಲ, ಅದನ್ನ ಬದಲಿ ಮಾಡೋಕ್ಕೆ ಆಗಲ್ಲ. ನಮ್ಮ ಮನಸ್ಸನ್ನ ಓಪನ್ ಮಾಡಿ ನಾವು ತೋರ್ಸೋಕ್ಕಾಗಲ್ಲ ನಾವು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀವಿ, ನಮ್ಮಲ್ಲಿ ಎಷ್ಟು ನೋವಿದೆ ನಮ್ಮ ಡ್ಯಾಡಿ ಹೋಗಿದ್ದು ಅಂತ. ಅದೆಲ್ಲ ಇಲ್ಲಿ ಬಿಡಿ. ಬಟ್ ನಾವು ಡೈವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇನ್ನು ಉಳಿದಿರೋ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾವು ಬದುಕಬೇಕು, ಅವ್ರನ್ನ ನೋಡ್ಕೋಬೇಕು ಅಂತ. ಮತ್ತು ಅಂತಹ ತಪ್ಪುಗಳು ಯಾವತ್ತೂ ರಿಪೀಟ್ ಆಗಬಾರ್ದು. ತಪ್ಪುಗಳು ಅಂದರೆ ಏನು ಅಂದರೆ, ನಮ್ಮ ಡ್ಯಾಡಿ ಹೋಗಿರೋವಂಥ ವಿಚಾರನೇ ಮನಸ್ಸಲ್ಲಿ ಇಟ್ಕೊಂಡು ಇರೋವಂಥ ವ್ಯಕ್ತಿಗಳನ್ನ ನಾವು ನೆಗ್ಲಿಜೆನ್ಸ್ ಮಾಡ್ತಾ ಹೋದರೆ ಮತ್ತೆ ಇನ್ನೂ ದೊಡ್ಡ ಅನಾಹುತ ಆದರೆ. ಮಮ್ಮಿಗೆ ಏನಾಗಿದೆ ಅಂದರೆ, ಅವರು ತುಂಬ ಮನೆ ಕೆಲಸ ನೀವು ನಿಮಗೆ ಮೋಸ್ಟ್ ಪ್ರಾಬ್ಲಿ ಅವ್ರು ಜಾಸ್ತಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಶಿ ಇಸ್ ನಾಟ್ ಸೊ ಕಂಫರ್ಟೇಬಲ್. ಸೊ ಅದನ್ನ ಜಾಸ್ತಿ ನಾವು ಅಮ್ಮಗೆ ತೋರ್ಸೋಕ್ಕೆ ಹೋಗಲ್ಲ. ಇದಕ್ಕಿದ್ದಂತೆ ಅವ್ರಿಗೆ ಇಲ್ಲಿ ವ್ರಿಸ್ಟ್ ಇರುತ್ತಲ್ಲ, ಈ ವ್ರಿಸ್ಟಲ್ಲಿ ಇಲ್ಲಿ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು 2 ಡೇಸಿಂದ. ಇನ್ನೂ ಸ್ವಲ್ಪ ಏನೋ ಉಳ್ಕಿದೆ ಬಿಡು ಅಂತ ನಾವು ಜಸ್ಟ್ ಆನ್ಲೈನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಜಸ್ಟ್ ಅವ್ರಿಗೆ ಮೆಡಿಕೇಷನ್ಸ್ ಕೊಡಿಸಿದ್ವಿ. ಬಟ್ ನೋ ಇಂಪ್ರೂವ್ಮೆಂಟ್, ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಪೇಯ್ನ್. ಸೊ ಇವತ್ತು ಅವ್ರನ್ನ ಇನ್ನು ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಹೋಯಿತು. ಜಸ್ಟ್ ತುಂಬ ಸ್ವೆಲ್ಲಿಂಗ್ ಆಗ್ತಾ ಬಂತು. ಸೊ ನಮ್ಮ ಬ್ರದರ್ಸ್ಗೆಲ್ಲ ನಾನು ಫೋನ್ ಮಾಡಿ ಹೀಗಾಗಿದೆ ಅಂತ ಹೇಳಿದ್ಮೇಲೆ ಜಸ್ಟ್ ತಕ್ಷಣ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಆ ಒಂದು ವೀಡಿಯೋಸಲ್ಲಿ ನಿಮ್ಮ ಜೊತೆ ಜಸ್ಟ್ ಗ್ಲಿಂಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಅವ್ರು ತುಂಬ ಕಂಫರ್ಟೇಬಲ್ ಇಲ್ಲ ಕ್ಯಾಮ್ರಾಕ್ಕೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವರು ಎಂದೆಂದು ಈ ರೀತಿಯೆಲ್ಲ ಪಾಪ ತುಂಬ ಗಟ್ಟಿ, ಮೆಂಟಲಿ ಫಿಸಿಕಲ್ ತುಂಬ ಗಟ್ಟಿ ನಮ್ಮ ಮಮ್ಮಿ. ನಮ್ಮ ಡ್ಯಾಡಿನೂ ಗಟ್ಟಿನೇ. ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬಾ ಮೆಂಟಲಿ ಫಿಸಿಕಲ್ ತುಂಬ ಗಟ್ಟಿ. ಬಟ್ ಇದ್ದಕ್ಕಿದ್ದಂತೆ ಈ ರೀತಿ ಆಗಿಬಿಟ್ಟಿದೆ. ಅವರು ಏನು ಮಾಡ್ತಾರೆ ಅಂದರೆ ಕುತ್ಕೊಂಡು ಎದ್ದೊಳೋದು, ದಟ್ ಮೀನ್ಸ್ ವೆಜಿಟೇಬಲ್ಸ್ ಹೆಚ್ಚಕ್ಕಾಗಿರ್ಬೋದು, ರೊಟ್ಟಿ ಎಲ್ಲ ಮಾಡೋದು ರೊಟ್ಟಿ ಚಪಾತಿ ತುಂಬಾ ನಮ್ಮಲ್ಲಿ ಯೂಸ್ ಮಾಡ್ತೀವಿ. ನಂಗೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ನಮ್ಮ ಮಮ್ಮಿ ಅವ್ರು ದಾವಣಗೆರೆ ಆಗಿದ್ದರಿಂದ ಅವರು ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆಲ್ಲ ಕುತ್ಕೊಳ್ಳೋದು ಎದ್ದೊಳೋದು, ಹೆಚ್ಚಬೇಕಾದ್ರೆ ಕುತ್ಕೊಳ್ಳೋದು ಎದ್ದೊಳೋದೆಲ್ಲ ತುಂಬ ಜಾಸ್ತಿ ಮಾಡಿ ಈ ರೀತಿ ಕೈ ಹಿಂಗೆ ಊರಿ ಎದ್ದೇಳ್ತಾರಲ್ಲ, ಈ ರೀತಿ ಊರಿ ಈ ಕೈ ಮೇಲೆ ಪ್ರೆಷರ್ ಬಿದ್ದು ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಹೇಳಿದ್ದಾರೆ. ಸೊ ಮೆಡಿಕೇಷನ್ಸ್ ಎಲ್ಲ ಮಾಡಿಸಿದ್ದೀವಿ, ಬ್ಯಾಂಡೇಜ್ POP ಎಲ್ಲ ಹಾಕ್ಸಿದ್ದೀವಿ. ತುಂಬ ಭಯ ಆಗುತ್ತೆ. ಯಾಕೋ ದೇವರು ಈ ರೀತಿ ಮಾಡ್ತಾ ಇದ್ದಾನೆ. ಡ್ಯಾಡಿ ಹೋದರು, ನನ್ನ ಮಗನ ಬೇರೆ ಹುಷಾರಿಲ್ಲ. ಮಗ ಸ್ವಲ್ಪ ಓಕೆ ಅಂತ ಅನ್ನೋ ಟೈಮಲ್ಲಿ ಮಮ್ಮಿಗೆ ಬೇರೆ ಹೇಗಾಗಿದೆ. ತುಂಬ ಪ್ಯಾನಿಕ್ ಆಗುತ್ತೆ ಮನಸ್ಸಿಗೆ. ಬಟ್ ಆದರೂ ಕೂಡ ಅದನ್ನು ತೋರಿಸ್ಕೊಳಕ್ಕಾಗಲ್ಲ ಎಲ್ಲರ ಹತ್ರನೂ. ಮಮ್ಮಿ ಹತ್ರ ಕೂಡ ಏನಾಗಲ್ಲ ಅಂತ ಏನು ಸೀರಿಯಸ್ ಆಗಿಲ್ಲ. ಬಟ್ ಅವ್ರಿಗೆ ಒಂಥರ ಕೈ ಇಲ್ಲದೆ ಇರೋದಕ್ಕೆ ಏನೋ ಒಂಥರ ತುಂಬ ಕೆಲಸ ಮಾಡುವಂತಹ ವರ್ಕಹಾಲಿಕ್ ನಮ್ಮ ಮಮ್ಮಿ ತುಂಬ. ನಾವು ಮಾಡಿದ್ರು ನಾನು ಕೆಲಸ ಮಾಡ್ತೀನಿ, ನೀವು ಮಾಡ್ಬೋದಲ್ಲ ಅಂತ ಕೇಳ್ಬೋದು. ನಾನು ಖಂಡಿತವಾಗಿ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವ್ಲಾಗ್ಸಲ್ಲೆಲ್ಲ. ಖಂಡಿತವಾಗಿ ನಾನು ರೆಗ್ಯುಲರ್ ಮನೆ ಕೆಲಸ ಮಾಡೇ ಮಾಡ್ತೀನಿ. ಐ ವಿಲ್ ಬಿ ಆಲ್ವೇಸ್ ವಿತ್ ಹರ್ ಇನ್ ದ ಹೌಸ್ ಹೋಲ್ಡ್ಸ್ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ಬಟ್ ನಾನು ಮಾಡಿದ್ರು ಇಲ್ಲ, ನೀನು ಸರಿ ಮಾಡಲ್ಲ, ನಾನು ಮತ್ತೆ ಮಾಡ್ತಿದ್ದೆ ಮತ್ತೆ ಮಾಡ್ತಾರೆ. ಸೊ ಅಂಥ ಹೆಣ್ಮಗಳಿಗೆ ಈ ರೀತಿ ತುಂಬಾ ಒಂಥರ ಆಶ್ಚರ್ಯ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಉದ್ದೇಶ ಏನು ಅಂದರೆ, ಪ್ಲೀಸ್ ವಯಸ್ಸಾಗಿರೋರನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಅವರು ವರ್ಕಹಾಲಿಕ್ ಇದ್ದೇ ಇರ್ತಾರೆ. ಬಟ್ ನಾವು ಕೆಲಸ ಮಾಡಬೇಕು, ನಾವು ಕ್ಲೀನ್ ಮಾಡಿಲ್ಲ, ಮನೆ ಕ್ಲೀನ್ ಮಾಡಬೇಕು, ನಾವು ಮಾಡ್ತಾ ಇರ್ತೀವಿ ಯಂಗ್ಸ್ಟರ್ಸ್ ಅವ್ರ ಮಕ್ಕಳು. ಬಟ್ ಆದರೂ ಕೂಡ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಬಟ್ ಮಾಡಿಸ್ರಿ, ಐಡಲಾಗಿ ಕೂರಿಸಬಾರ್ದು. ಬಟ್ ಹುಷಾರು. ಯಾಕಂದರೆ ಈ ಟೈಮಲ್ಲಿ ಬೋನ್ಸ್ ಎಲ್ಲ ವೀಕ್ ಇರುತ್ತೆ, BP ಶುಗರ್ ಎಲ್ಲ ಬಂದಿರುತ್ತೆ
ವಯಸ್ಸಾಗಿರುವಂಥ ಪೇರೆಂಟ್ಸ್ಗೆ ತುಂಬಾ ಹುಷಾರು. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ತಂದೆ ತಾಯಿಗಳನ್ನ ಪ್ರೀತಿಯಿಂದ ಚೆನ್ನಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ನಾವು ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಈ ರೀತಿ ಆಗ್ತಾ ಇದೆ, ಅದೇನೋ ಗೊತ್ತಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ಆ ಒಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಮ್ಮಿ ಕ್ಲಿಪ್ಪಿಂಗ್ಸ್ ಕೂಡ ಇಫ್ ಪಾಸಿಬಲ್, ಇಫ್ ಶಿ ಇಸ್ ಕಂಫರ್ಟಬಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಕೊಂಬನ್ನಿ. ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ತುಂಬ ಬೇಜಾರಾಗ್ತಿದೆ. ತುಂಬ ಭಾರವಾದ ಮನಸ್ಸಿನಿಂದ ಮಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ರದರ್ಸ್ ಕಾರ್ ತೆಗೆದುಕೊಂಡು ಬಂದಿದ್ದರು, ಇಬ್ಬರು ಬಂದಿದ್ದರು ಬ್ರದರ್ಸ್. ಎಲ್ಲರೂ ತುಂಬಾ ಗಾಬರಿ, ಏನೋ ಒಂಥರ ಪ್ಯಾನಿಕ್ ಆಗಿಬಿಟ್ಟಿದ್ವಿ, ಮನಸ್ಸು ಸರಿಯೇ ಇಲ್ಲ. ಹೋದ್ಮೇಲೆ ಏನೇನಾಯಿತು ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ಅಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ, ಬಟ್ ಮತ್ತೆ ವಾಪಸ್ ಬ್ರದರ್ ಮನೆ ಅಲ್ಲೇ ಇದೆ, ಹಾಸ್ಪಿಟಲ್ ಹತ್ತಿರದಲ್ಲೇ ಇದೆ. ಮತ್ತು ಬ್ರದರ್ ಮನೆಗೆ ಹೋಗಬೇಕಾಗಿ ಬಂತು. ಯಾಕೆ ಅಂತ ಕೂಡ ಈ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ಈ ರೀತಿ ಆಯಿತು. ಹೋದಾಗ ಡಾಕ್ಟರ್ ಇರಲಿಲ್ಲ. ಮತ್ತು ಬ್ರದರ್ ಮನೆಗೆ ಹೋಗಿ ತುಂಬಾ ಹಸಿವಾಗ್ಬಿಟ್ಟಿತ್ತು. ಅಲ್ಲಿ ಬಿಸ್ಕೆಟ್ ತಿಂದೆ. ಮತ್ತು ನನ್ನ ಬ್ರದರ್ ವೈಫ್ ಬಂದು, ಅಕ್ಕ ನಿಮಗೆ ರೈಸ್ ಬಾತ್ ಹಾಕ್ಕೊಡ್ತೀನಿ, ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಫೋರ್ಸಬಲಿ ಸ್ವಲ್ಪ ರೈಸ್ ಬಾತ್ ಹಾಕ್ಸ್ಕೊಂಡು ತಿಂದೆ. ಸಖತ್ ಹಸಿವಾಗ್ಬಿಟ್ಟಿತ್ತು. ಎಲ್ಲರೂ ಊಟ ಮಾಡಿದ್ರೆ, ಬೆಳಗ್ಗೆಯಿಂದ ಇದೇ ಒಂದು ಟೆನ್ಷನಲ್ಲಿ ನಾನು ಏನೇನೂ ತಿಂದಿಲ್ಲ. ಸೊ ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಹಾಸ್ಪಿಟಲ್ಗೆ ಫೋನ್ ಮಾಡಿದ್ವಿ. ಎಸ್ ಡಾಕ್ಟರ್ ಬಂದಿದ್ದಾರೆ, ನೀವು ಬಂದುಬಿಡಿ ಅಂತ ಹೇಳಿದ್ರು. ಮತ್ತು ಹೋಗಿ ಎಲ್ಲ ತೋರಿಸ್ಕೊಂಬಂದ್ವಿ. ಎಕ್ಸ್ರೇ ಕೂಡ ಮಾಡಿದ್ರು. ಹೇಳಿದ್ನಲ್ಲ ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗಿದೆ ಅಂತ. ಸ್ವಲ್ಪ ಸ್ಟ್ರೆಸ್ ಫ್ರ್ಯಾಕ್ಚರಿಂದ ಸ್ವಲ್ಪ ಈ ರೀತಿ ಸ್ವಲ್ಪ ಇಲ್ಲಿ ಈ ಒಂದು ಜಾಗದಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿದೆ. ಸೊ POP ಎಲ್ಲ ಹಾಕ್ಸಿದ್ವಿ. ನಿಮ್ಮ ಜೊತೆ ತೋರಿಸ್ತೀನಿ, ನೋಡ್ಕೊಬನ್ನಿ. ತುಂಬಾ ಹಿಂಸೆ ಆಗುತ್ತೆ ಮಮ್ಮಿನ ಆ ರೀತಿ ನೋಡೋಕ್ಕೆ. ಲಿಟ್ರಲಿ ಅವ್ರು ತುಂಬಾ ಅಳ್ತಿದ್ರು. ಪೇಯ್ನ್ ಅನ್ನೋಂಥ ಒಂದು ಏನು ಅದು ಪೇಯ್ನ್ ಆಗಿದ್ದಿಲ್ಲ, ಆ ಒಂದು ನೋವಿಗಿಂತಲೂ ಅವ್ರಿಗೆ ಈ ರೀತಿ ನನಗೆ ಆಗ್ಬಿಡ್ತಲ್ಲ, ನಾನೀಗ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಜಾಸ್ತಿ. ಇದು ಡೋಂಟ್ ವರಿ ಮಮ್ಮಿ, ನಾನಿದ್ದೀನಿ ಅಂತ ನಾನು ಹೇಳಿದೆ. ನಮ್ಮ ಬ್ರದರ್ಸ್ ಎಲ್ಲ ನಮ್ಮನೆಗೆ ಬಾಮ್ಮ ನಾವೆಲ್ಲ ನೋಡ್ಕೋತೀವಿ ಅಂತ ಅವರು ಕರೆದ್ರು, ತುಂಬ ಕರೆದ್ರು. ಬಟ್ ನೋಡೋಣ ಅಂತ ಏನಾಗುತ್ತೋ. ತೀರಾ ವರ್ಸ್ಟ್ ಆದರೆ ಸಿಚುವೇಶನ್ ಖಂಡಿತವಾಗಿಯೂ ಅವ್ರ ಮನೆಗೆ ಹೋಗಿ ಮಮ್ಮಿನ ಬಿಟ್ಟು ನಾನು ವಾಪಸ್ ಬರ್ತೀನಿ. ಯಾಕಂದ್ರೆ ನನಗಿಲ್ಲಿ ವರ್ಕ್ ಶೆಡ್ಯೂಲ್ ತುಂಬ ಹೆವಿ ಇದೆ. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ತುಂಬ ಚೆನ್ನಾಗಿದೆ ನಮ್ಮ ಮಮ್ಮಿ, ಹೆಲ್ದಿ. ಶಿ ಈಸ್ ಅ ವೆರಿ ಹೆಲ್ದಿ ವಿಮೆನ್. ಬಟ್ ಈ ರೀತಿ ಆಗಿಬಿಡುತ್ತೆ, ಬೇಕಂತಲೇ ಯಾರೂ ಮಾಡ್ಕೊಂಡಿರಲ್ಲ. ಬೈ ಮಿಸ್ಟೇಕ್ ಏನಾದರೂ ಸ್ವಲ್ಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಪ್ಲೀಸ್ ಟೇಕ್ ಕೇರ್. ಸೀನಿಯರ್ ಸಿಟಿಸನ್ಸ್ ಕೂಡ ನನ್ನ ಚಾನಲ್ ವ್ಯೂ ಮಾಡ್ತಾ ಇದ್ದೀರಾ. ನೀವು ಆದಷ್ಟು ನೆಲದ ಮೇಲೆ ಕುತ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್. ನಮ್ಮಮ್ಮ ನೆಲದ ಮೇಲೆ ಕುತ್ಕೊಂಡು ಎದ್ದು ಹೆಚ್ಚಬೇಕಾದ್ರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕಾದ್ರೆ, ಈ ರೀತಿ ಚಪಾತಿ ಉಜ್ಜಬೇಕಾದ್ರೆ, ರೊಟ್ಟಿ ತಟ್ಟಬೇಕಾದ್ರೆ ಎಲ್ಲ ಕುತ್ಕೊಂಡು ಎದ್ದು ಮಾಡ್ತಾರೆ. ಈ ರೀತಿ ಕೈ ಸ್ಟ್ರೆಸ್ ಮಾಡಿ ಕೈ ಮೇಲೆ ಭಾರ ಕೊಟ್ಟು ಎದ್ದೊಳೋದ್ರಿಂದ ಈ ರೀತಿ ಆಗಿದೆ. ಪ್ಲೀಸ್ 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 ಯಾರು ಕೆಳಗಡೆ ಕುತ್ಕೊಂಡು ಏನೂ ಕೆಲಸ ಮಾಡಬೇಡಿ. ಆದಷ್ಟು ನೀವು ಮೇಲೆ ಕುತ್ಕೊಳ್ಳಿ. ಸೋಫಾ ಆಗಿರ್ಬೋದು, ದಿವಾನ್ ಕಾಟ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಟೇಬಲ್ನ ಯೂಸ್ ಮಾಡಿಕೊಂಡು ನಿಮ್ಮ ವೆಜಿಟೇಬಲ್ಸ್ನ ಕಟ್ ಮಾಡಿ ಕೊಡಿ. ಈ ರೀತಿ ನೀವು ಮಾಡಿ. ಆದಷ್ಟು ಚಪಾತಿ ರೊಟ್ಟಿ ಅದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಅಥವಾ ಸೊಸೆರಿಗೆ ಹೇಳಿ ಅವ್ರ ಹತ್ರ ಮಾಡಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನೇ ಚಪಾತಿ ಎಲ್ಲ ಮಾಡ್ತೀನಿ. ರೊಟ್ಟಿ ಬಡಿಯೋಕ್ಕೆ ಬರೋಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಚಪಾತಿ ಎಲ್ಲ ನಾನೇ ಮಾಡ್ತೀನಿ. ಮಮ್ಮಿಗಂತೂ ಇನ್ನೂ 3 to 4 ವೀಕ್ಸ್ ಅವರು ಆ ಒಂದು POP ಅಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ಲೀಸ್ 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 ಮತ್ತೆ ಹೇಳ್ತಾ ಇದ್ದೀನಿ, ಸೀನಿಯರ್ ಸಿಟಿಸನ್ಸ್ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಬೋನ್ಸ್ ತುಂಬ ವೀಕ್ ಇರುತ್ತೆ, ಸ್ವಲ್ಪ ವಾಕ್ ಮಾಡಿ, ಎದ್ದೊಳೆದು ಕುತ್ಕೊಳ್ಳೋದೆಲ್ಲ ಕಡಿಮೆ ಮಾಡಿಬಿಡಿ. ಆದಷ್ಟು ಕಾಟ್ ಮೇಲೆ, ದಿವಾನ್ ಕಾಟ್ ಮೇಲೆ, ಚೇರ್ ಮೇಲೆ, ಸೋಫಾ ಮೇಲೆ ಕುತ್ಕೊಂಡು ನಿಮ್ಮ ಕೆಲಸಗಳನ್ನು ನೀವು ಟೇಬಲ್ ಇಟ್ಕೊಂಡು ನಿಭಾಯಿಸ್ರಿ. ಯಂಗ್ಸ್ಟರ್ಸ್ ಪ್ಲೀಸ್ ಟೇಕ್ ಕೇರ್. ಹೇಳ್ತಾ ಇದ್ದೀನಿ, ಬಟ್ ನಾನೇ
ತುಂಬ ಹುಷಾರಾಗಿ ನೋಡಿಕೊಂಡ್ರು ಈ ರೀತಿ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್ ಗೈಸ್.